ಹಲೋ, ನಾವು ಇವಾಗ ಎಲ್ಲಿದ್ದೇವೆ ಅಂತ ಹೇಳಿದ್ರೆ ನಾವು ಡಾಲ್ಫಿನ್ ನೋಸ್ ಹತ್ರ ಇದ್ದೇವೆ. ಈಗ ಕುಂಡಿ ಹತ್ರ ಹೋಗ್ತೇವೆ. ಈಗ ಡಾಲ್ಫಿನ್ ಕುಂಡಿ ಹತ್ರ ಹೋಗ್ತೇವೆ. ಇವರು ಸೊ ಮೈ ಸೆಲ್ಫ್ ಕಟ್ಟತ್ತದೆ ಇನ್ನೊಂದು ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಫ್ ಆಫ್ ಅಲೆಮಾರಿ. ಸೊ ಇವತ್ತು ಡೇ 2. ನಾವು ಇವಾಗ ಹೋಗ್ತಾ ಇದ್ದೇವೆ ಕೂನೂರು ಕಡೆಗೆ. ನಾವೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ. ಟೈಮ್ ಇವಾಗ 10 o'clock ಆಗಿದೆ. ಸೊ ನಿನ್ನೆ ಫುಲ್ಲು ರೈಡ್, ಮೈಸೂರಿಂದ ರೈಡ್ ಬಂದದ್ರಿಂದ ಫುಲ್ಲು ಬೆನ್ನು ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಏಳುವಾಗೆಲ್ಲ ಲೇಟ್ ಆಯಿತು. ಸೊ ಇವತ್ತಿದು ರೈಡ್ ಸ್ವಲ್ಪ ಲೇಟ್ ಆಯಿತು. ಸೊ ನೀವು ನೋಡಿ, ಅಲ್ಲಿ ಎದುರುಗಡೆ ದೊಡ್ಡ ದೊಡ್ಡ ಪಹಾಡ್ಗಳು ಉಂಟು. ನಮಗೆ ಇನ್ನೂ ಸಹ ಆ್ಯಕ್ಚುಲಿ 22 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು ಇವಾಗ. ಸೊ ಇದು ಸ್ವಲ್ಪ ಊಟಿಯಿಂದ ಸ್ವಲ್ಪ ಔಟ್ಸ್ಕರ್ಟ್. ಸೊ ಇವತ್ತು ನಾವು ಊಟಿಯಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು, ಬಟ್ ವಿಷಯ ಎಂತಂತ ಹೇಳಿದರೆ ಫುಲ್ಲು ಜನ ಇರ್ತಾರೆ. ಇವತ್ತು ವೀಕೆಂಡ್ ಅಲ್ಲ, ನಮಗೆ ಜನ ಅಂದರೆ ಆಗಲ್ಲ. ಒಳ್ಳೆ ಬನ್ನಿ ಗೈಸ್, ನಿಮಗೆ ಒಳ್ಳೆ ಸ್ಪಾಟ್ ತೋರಿಸ್ತೇನೆ ಒಂದು. ಬ್ರೋ ಏನು ಸೋಂದಿ ಪಡ್ ಪಿರೋಡು ಮೊಬೈಲ್ ಜಾರನು ಅಂತ. This spot is not that much good actually. We could have stopped there. ಬನ್ನಿ ಗೆಳೆಯರೇ, ಬನ್ನಿ. ಅಲ್ಲೇನೋ ಬರೆದಿದ್ದಾರೆ, ವೆಲ್ಕಮ್ ಟು ವೆಲ್ಲಿಂಗ್ಟನ್ ಕ್ಯಾಂಟೋನ್ಮೆಂಟ್ ಏರಿಯಾ ಅಂತೆ. ಸೊ ಹಾಗಾದ್ರೆ ಇದು ಸಮಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಮಿಲಿಟ್ರಿ ಅಂತ ಅಂದ್ಕೊಳ್ತೇನೆ, ಇಫ್ ಐ ಆಮ್ ನಾಟ್ ರಾಂಗ್. ನೋಡುವ ಏನು ಇರ್ತದೆ ಒಳಗಡೆ ಅಂತ ಹೇಳ್ಕೊಂಡು ಎಕ್ಸೈಟೆಡ್. ಓಕೆ, ಫೈನಲಿ ಈ ಪ್ಲೇಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿತ್ತು. ಇದು ಕೂನೂರಲ್ಲಿ ಒಂದು ತುಂಬ ಫೇಮಸ್ ಆದ ಜಾಗದಲ್ಲಿ ಇದು ಸಹ ಒಂದು. ಇಲ್ಲಿ ಆ್ಯಕ್ಚುಲಿ ನಮ್ಮ ಇಂಡಿಯನ್ ಆರ್ಮಿದು ಸರ್ವಿಸ್ ಸ್ಟಾಫ್ ಇದ್ದು ಕಾಲೇಜ್ ಉಂಟಂತೆ. ಸೊ ನೀವು ಪ್ಲೇಸ್ ಸಹ ನೋಡ್ಬೋದು. ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ, ನೆಕ್ಸ್ಟ್ ಲೆವೆಲ್ ಉಂಟು. ಇದು ಆ್ಯಕ್ಚುಲಿ ಇದೊಂದು ಕೈಂಡ್ ಆಫ್ ಸ್ಮಾಲ್ ಟೌನ್. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಈ ಪ್ಲೇಸ್ ಆ್ಯಕ್ಚುಲಿ ತುಂಬ ಶಾಂತ ಆಗಿ ಉಂಟು. ಸೊ ಯಾರ್ದು ಸಹ ಕಿರಿಕಿರಿ ಏನಿಲ್ಲ, ಇವನ್ ಹಾರ್ನ್ ಎಲ್ಲ ಏನಿಲ್ಲ. ತುಂಬ ಗಾಡಿಗಳು ಸಹ ತುಂಬ ಲೈಟ್ ಉಂಟು. ಸೊ ನೀವೇನಾದರೂ ಊಟಿ ಕಡೆ ಬಂದರೆ ನೀವು ಕೂನೂರು ಕಡೆ ಬನ್ನಿ ಅಂತೇಳಿ ನಾನು ಸಜೆಸ್ಟ್ ಮಾಡ್ತೇನೆ. ಸೊ ನೀವು ಕೂನೂರು ಸಿಟಿಗೆ ಹೋಗುವಾಗ ಇದೇ ದಾರಿಯಲ್ಲಿ ಹೋಗಬೇಕಾಗ್ತದೆ. ಸೊ ನಿಮಗೆ ಇದನ್ನೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ತುಂಬ ಸೀನರಿ ಸಹ ಒಳ್ಳೆ ಉಂಟು. ಆಚೆ ಈಚೆ ಫುಲ್ ಹಸಿರು ಉಂಟು. ಸೊ ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಓನ್ ಮ್ಯಾಪ್ ಇದೆ, ಅದು ಕನ್ಫ್ಯೂಷನ್ ಬರ. ನಮ್ಮ ಧೀರಜ್ ಅವರು ಫುಲ್ ಬೆಚ್ಚಾಗಿದ್ದಾರೆ. ಸೊ ಆ್ಯಕ್ಚುಲಿ ನಾನು ರೋಡ್ ಒಳ್ಳೆ ಉಂಟಂತ ಹೇಳ್ಕೊಂಡು ನನ್ನದೇ ಒಂದು ಬೇರೆನೇ ಲೋಕದಲ್ಲಿದ್ದೆ. ಸೊ ಹಿಂದ್ಗಡೆ ಯಾರಿದ್ದಾರೆ ಅಂತ ನೋಡಲಿಲ್ಲ, ಸೀದಾ ಬರ್ತಾನೆ ಇದ್ದೆ. ಆಮೇಲೆ ಒಂದು ಕಡೆ ನನಗೆ ಸಹ ಮ್ಯಾಪ್ ಸ್ವಲ್ಪ ಮಿಸ್ ಆಯಿತು. ಟರ್ನ್ ಹಾಕ್ಕೊಂಡು ಸೀದಾ ಬಂದದ್ದೆ, ಅವ್ರಿಗೆ ಗೊತ್ತಾಗಲಿಲ್ಲ ಅಂತ. ಇವನ್ ನೆಟ್ವರ್ಕ್ಸ್ ಇಲ್ಲ ಈ ಏರಿಯಾದಲ್ಲಿ. ಸೊ ಅದಕ್ಕೆ ಅವರಿಬ್ಬರು ಗರಂ ಆಗಿದ್ರು ನನ್ನ ಮೇಲೆ. ಸ್ವಲ್ಪ ಶಾಂತಿ ಮಾತುಕತೆ ಮಾಡಿ ಹೋಗ್ತಾ ಇದ್ದೇವೆ. ಸೊ ನಾವಿವಾಗ ಲ್ಯಾಂಪ್ಸ್ ರಾಕ್ ಹತ್ತಿರ ಹೋಗ್ತಾ ಇದ್ದೇವೆ. ಅಲ್ಲೆಂತ ಒಂದು ಸಣ್ಣ ಟ್ರೆಕ್ ಉಂಟಂತೆ. ಹೋಗಿ ಹೇಗೆ ಸಹ ಇಲ್ಲಿ ತನಕ ಬಂದಿದ್ದೇವಲ್ಲ, ಹೋಗಿ ನೋಡ್ಕೊಂಡು ಬರುವ ಅಂಥೇಳಿ ಅಲ್ಲಿ ಹೋಗ್ತಾ ಇದ್ದೇವೆ. ಕೈಂಡ್ ಆಫ್ ಒಳ್ಳೆ ಉಂಟು ರೋಡ್. ಇಲ್ಲಿ ಒಂದು ರೈಡ್ ತೊಗೊಳ್ಳಿಕ್ಕೆ ಉಂಟು. ಅವ್ರು ಎಲ್ಲಿ ಓಡುದು ಮಾರೆ, ಮ್ಯಾಪ್ ನಾನು ನೋಡ್ತಾ ಇದ್ದೇನೆ, ಅವರು ಓಡ್ತಾ ಇದ್ದಾರೆ. ಎಲ್ಲಿ? ನಮಗಿಲ್ಲಿ ರೈಟಿಗೆ ಹೋಗಬೇಕಿತ್ತು.
ಚಿಕ್ಕದುಂಟು ರೋಡು, ಅದೇ ಅಲ್ಲ, ಬಟ್ ಮ್ಯಾಪಲ್ಲಿ ಏನೋ ಗೊತ್ತಿಲ್ಲ, ಹೀಗೇನೆ ತೋರಿಸ್ತಾ ಉಂಟು. ನೋಡುವ, ಅದು ಸಹ ಒಂದು ಒಳ್ಳೆ ಥ್ರಿಲ್ ಇರ್ತದೆ. ರೋಡ್ ನೋಡಿದರೆ ಫುಲ್ಲು ಥ್ರಿಲ್ಲಿಂಗ್ ಆಗ್ತಾ ಉಂಟು. ಲೆಟ್ಸ್ ಗೋ ಬಾಯ್ಸ್. ಅವೆಲ್ಲ ತುಂಬ ಅಂದರೆ ತುಂಬ ಕಿರಿದಾಗಿದೆ. ಸೊ ಕಾಡಿನೊಳಗೆ ಯಾರೂ ಇಲ್ಲ, ನಮ್ಮ ಮೂರೇ ಬೈಕ್ ಇರೋದು, ಹಾಗೆ ವೈಬ್ ಆಗ್ತದೆ. ತುಂಬ ಅಂದರೆ ತುಂಬ ಒಳ್ಳೆ ಉಂಟು. ಮೇ ಬಿ ನನಗೆ ಏನನ್ನಿಸ್ತು ಅಂತಂದರೆ ನಾವು ಇವಾಗ ಸಹ ರಾಂಗ್ ರೋಡಲ್ಲಿ ಹೋಗ್ತಾ ಇದ್ದೇವೆ ಅಂತೇಳಿ. ಯಾಕಂದರೆ ಯಾರು ಸಹ ಇಲ್ಲ, ಅಲ್ಲಲ್ಲಿ ಎಸ್ಟೇಟ್ಗಳೆಲ್ಲ ಉಂಟು. ನೋಡುವ, ಇಲ್ಲಿ ಅಗೇನ್ ರೈಟ್ ತೋರಿಸ್ತಾ ಉಂಟು. ಬಟ್ ಇದು ಎಸ್ಟೇಟಾಗೆ ಕಾಣಿಸ್ತಾ ಉಂಟು. ನಾಟ್ ಶೋರ್, ಏನೋ ರೋಡ್ ಮಿಸ್ ಆಯ್ತೇನಾ. ಬ್ರೋ ಎದುರು ಭಾಗ ಮ್ಯಾಪೇ ತೋಚೊಂದಿಜ್ಜಿ ಮುಗಿಂಡೋಲು ಅವಲಂಜಿ ಕೇನ್ ಕಣಮ್ಮ ಹರಡ ತಮಿಳು ಗೊತ್ತುಂಟದು ಬಂದು ಉಂಟು सिम्स पार्क पहाड़ है ना, पहाड़ ಲ್ಯಾಂಪ್ಸ್ ರಾಕ್. ரோட்லயே போய் ரோடு ரோடு போயிட்டு லெஃப்ட்டில் போகும். ரோடு மெயின் ரோடு கோத்தகிரி ரோடு, அந்த லெஃப்ட்டில் போயிட்டு அங்கேருந்து ஒரு ரோடு லெஃப்ட்டில் போகும். ಥ್ಯಾಂಕ್ ಯು. ಗೂಗಲ್ ಮೇಲೆ ಪಾವುಲೆ ಪಾಡ್ದೆ இங்கே தான் காமி ಮೂಲ ತೋಜಂದಿತ್ತನು. இது எஸ்டேட் ಅಲ್ಲ. ಓಕೆ, ಆ್ಯಕ್ಚುಲಿ ನಾವಲ್ಲಿ ರೈಡ್ ತೊಗೊಂಡದ್ದು ರಾಂಗ್ ಆಯಿತು. ಸೊ ವಾಪಸ್ ಬಂದ್ವಿ. ಸೊ ಈಗೇನು ಇವಾಗ ಇಲ್ಲಿ ಲೆಫ್ಟ್ ತೋರಿಸ್ತಾ ಉಂಟು. ಇಲ್ಲೇ ನಮಗೆ ರೋಡ್ ಮಿಸ್ ಆಗೋದು. ನಾವು ಈ ರೋಡಿಂದ ಹೋಗ್ಬೇಕಿತ್ತು, ನಾವು ಮಿಸ್ ಆಗಿ ಆ ರೋಡಿಂದ ಹೋದ್ವಿ. ಕರೆಕ್ಟ್ ಗೂಗಲ್ ನಮ್ಮದು ಅಂದರೆ ನೆಟ್ವರ್ಕ್ಸ್ ತುಂಬ ಇದಿತ್ತ ಅಂತ ಸಿಗ್ತಿರ್ಲಿಲ್ಲ ಅಂತ ಸ್ವಲ್ಪ ಮಿಸ್ ಆಯಿತು. ಫ್ರೀ ಬೈಕ್ 30 ರೂಪೀಸ್. ತಮಿಳು ಗೊತ್ತು ಅದಕ್ಕೇನು? 30 ಮುಪ್ಪ ಟ್ರೆಕ್ಕಿಂಗ್. 5 minutes ಟ್ರೆಕ್ಕಿಂಗ್, ಓನ್ಲಿ 5 minutes. ವಾಟ್ ಅಬೌಟ್ ಡಾಲ್ಫಿನ್ಸ್ ಫೇಸ್? ಅದು ಸ್ಟೇಟ್ ರೋಡ್ ಸರ್, 5 kilometers. ಇದು ಲ್ಯಾಂಪ್ಸ್ ರಾಕ್, ಜಸ್ಟ್ ವ್ಯೂ ಪಾಯಿಂಟಾ? ಹಾಂ, ಒಂದು ಖಾಲಿ ವ್ಯೂ ಪಾಯಿಂಟ್ಗೆ. ಸೊ ನಾವಿವಾಗ ಲ್ಯಾಂಪ್ಸ್ ರಾಕ್ ಹತ್ರ ಹೋಗ್ತಾ ಇದ್ದೇವೆ. ಇಂಚಿಡ್ ಬರ ಇಂಚಿಡ್ತ ಅವು ಬರ್ರಿ ಒಂದು ಬೋರೆ ಬರ. ಏ ರಡ್ಲ ಒಂಜ ಕಡೆ ಹೋಗ್ಬಿಡಕೇನು ఇప్పుడు నించిపోతున్నా వంచిపోతాం ఉంబే తమిళదే కేం ಸೊ ನಾವು ಇವಾಗ ಲ್ಯಾಂಪ್ಸ್ ರಾಕಿಂದ ಹೊರಡ್ತಾ ಇದ್ದೇವೆ. ಒಂದು ಸಣ್ಣ ವ್ಯೂ ಪಾಯಿಂಟ್ ಅಷ್ಟೇ, ದೊಡ್ಡದಂತ ಇಲ್ಲ. ಲ್ಯಾಂಪ್ಸ್ ರಾಕ್ ನೋಡಿ ಆಯಿತು. ಇವಾಗ
ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟ್ ಕಡೆ ಹೋಗ್ತಾ ಇದ್ದೇವೆ. ಓ ಅಲ್ಲಿ ನೋಡಿ, ಯಾವ ವ್ಯೂ ಪಾಯಿಂಟ್ ನೋಡಿ, ಕ್ರೇಜ್ ಉಂಟಲ್ಲ. ಓ ಇಲ್ಲಿ ನೋಡಿ ಮಾರೆ, ಕುದುರೆ. ಓ ಗಾಡ್. ಸೊ ನಾವು ಲ್ಯಾಂಪ್ಸ್ ರಾಕಿಂದ ವಾಪಸ್ ಹೋಗುವ ಒಂದು ಸ್ಪಾಟ್ ಸಿಕ್ಕಿತ್ತು. ಸೊ ಇಲ್ಲಿ ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳುವ ಅಂತ ಹೇಳಿ ನಿಮಗೆ ಸಹ ನಾನು ವ್ಯೂ ತೋರಿಸ್ತೇನೆ. ನಮ್ಮ ರೈಡರ್ಸನ್ನು ನೋಡಿ, ಇವನದ್ದು ರೀಸೆಂಟ್ಲಿ ಲವ್ ಫೇಲ್ಯೂರ್ ಆಗಿತ್ತು. ಇವನು ನಿನ್ನೆ ಒಬ್ಬರಿಗೆ ಪ್ರಪೋಸ್ ಮಾಡಿದ್ದ, ಅವಳು ರಿಜೆಕ್ಟ್ ಮಾಡಿದ್ದು. ಕ್ರೇಜ್ ಅಲ್ಲ ವ್ಯೂ. ಅವಿನಾಶ್, ಮನಸ್ಸಿಗೆ ಎಷ್ಟು ಶಾಂತಿ ಆಯ್ತು. ನಂದು ರೈಟ್ ಸೈಡಲ್ಲಿರುವ ವ್ಯೂ ನೋಡಿ, ಒಳ್ಳೆ ಸ್ವಿಟ್ಜರ್ಲ್ಯಾಂಡಲ್ಲಿ ರೈಡ್ ಮಾಡಿದ ಹಾಗೆ ಆಗ್ತಾ ಉಂಟು. ಕ್ರೇಜಿ ಉಂಟು. ಕುದುರೆಗಳು ಗ್ರಾಸ್ ತುಂಬ. ಆವಾಗ ನಾವಲ್ಲಿ ಕೂತ್ಕೊಂಡಿದ್ವಲ್ಲ, ಅದೇ ಕುದುರೆಗಳು ಇದು. ನಾವು ಇವಾಗ ಎಲ್ಲಿದ್ದೇವೆ ಅಂತ ಹೇಳಿದ್ರೆ, ನಾವು ಡಾಲ್ಫಿನ್ ನೋಸ್ ಹತ್ರ ಇದ್ದೇವೆ. ಈಗ ಕುಂಡಿ ಹತ್ರ ಹೋಗ್ತಿದ್ವಿ. ಈಗ ಡಾಲ್ಫಿನ್ ಕುಂಡಿ ಹತ್ರ ಹೋಗ್ತೇವೆ. ಇವರು ಸೊ ಮೈ ಸೆಲ್ಫ್ ಕಟ್ಟತ್ತದೆ ಒಂದೊಂದು ಡಾಲ್ಫಿನ್ ನೋಸ್ ಪಾಯಿಂಟ್ ಇದು ವ್ಯೂ ಅಷ್ಟೆಂತ ಒಳ್ಳೆ ಇರಲಿಲ್ಲ ಆಯಿತಾ. ಬಟ್ ಇಲ್ಲಿಗೆ ಬರುವ ರೋಡ್ ಉಂಟಲ್ಲ, ಕ್ರೇಜಿ ಉಂಟು. ಸೊ ಒನ್ ಆಫ್ ದಿ ಬೆಸ್ಟ್ ರೋಡ್ ನಾನು ರೈಡ್ ಮಾಡಿರೋ. ಜಸ್ಟ್ ಆ ರೈಡಿದ್ದು ಎಕ್ಸ್ಪೀರಿಯೆನ್ಸ್ ತಗೊಳ್ಳಿಕ್ಕೆ ನೀವು ಈ ಪ್ಲೇಸ್ಗೆ ಬರಬೇಕು. ಜಸ್ಟ್ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನೀವೆಲ್ಲ ಕಾರಲ್ಲೇ ಎಲ್ಲ ಬರೋದಾದರೆ ಇದೆಲ್ಲ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕಾಗಲ್ಲ. ಸೊ ನಾವು ಬೈಕಲ್ಲಿ ಬಂದೋದ್ರಿಂದ ಇಟ್ಸ್ ಕೈಂಡ್ ಆಫ್ ಹೆವನ್ ಹಾಗೆ ಫೀಲ್ ಆಗ್ತದೆ. ನೋಡಿ ಆ ಕಡೆ ಈ ಕಡೆ ಫುಲ್ಲು ಭಲೆ ಯಾವ. ಸೊ ಒಂದು ಕ್ರೇಜಿ ಸ್ಪಾಟ್ ಸಿಕ್ಕಿತ್ತು ನಮಗೆ. ಒಂದು 1 ಅವರಿಂದ ಸ್ವಲ್ಪ ವಿಡಿಯೋ ಎಲ್ಲ ಶೂಟ್ ಮಾಡಿದ್ವಿ. ಇವಾಗ ಇಲ್ಲಿಂದ ವಾಪಸ್ ಹೊರಡ್ತೇವೆ. ಟೈಮ್ ನಿಯರ್ಲಿ 6 o'clock ಆಗಿದೆ. ಸೊ ಇವಾಗ ನಾವು ರೂಮ್ ಕಡೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿಂದ ಒಂದು ಸುಮಾರು ನಮಗೆ 30 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಇವಾಗ ರೂಮಿಗೆ. ಈ ಪೊಲೀಸರಿದ್ದೇನೋ ರೋಡ್ ಅವೇರ್ನೆಸ್ ಪ್ರೋಗ್ರಾಮ್ ನಡೀತಾ ಇತ್ತು. ಸೊ ಅದಕ್ಕೆ ನಾವೇ ಬಡಪಾಯಿಗಳಿಗೆ ಸಿಕ್ಕಿದ್ವಿ. ಸೊ ಸ್ವಲ್ಪ ಆಚೆ ಈಚೆ ಎಲ್ಲ ಹೇಳ್ತಿದ್ರು ರೋಡಲ್ಲೆಲ್ಲ ಹೇಗಿರಬೇಕಂತೇಳಿ. ಅಷ್ಟೇ, ನಾವು ನಮ್ಮ ರೂಮಿದ್ದು ಹತ್ತಿರ ಇದ್ದೇವೆ. ನಾವು ಸಿಗೋಣ ನಾವು ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.